ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಇವತ್ತಿನ ವಿಡಿಯೋ ನಮ್ಮ ಈವ್ನಿಂಗ್ ರೊಟೀನ್ ಬಗ್ಗೆ. ಸಂಜೆ ಆಫೀಸಿಂದ ಬಂದು ಮುಖ ಕೈಕಾಲು ತೊಳ್ಕೊಂಡು ಫಸ್ಟ್ ದೇವರಿಗೆ ದೀಪ ಹಚ್ತೀನಿ. ಇವತ್ತು ಸಂಜೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ಅದಕ್ಕೆ ನನ್ನ ಮಗಳನ್ನ ಆಫೀಸಿಂದ ಬರಬೇಕಾದ್ರೇ ಟ್ಯೂಷನಿಂದ ಮನೆಗೆ ಕರ್ಕೊಂಡು ಬಂದುಬಿಟ್ಟಿದ್ದೆ. ದೇವ್ರ ಮುಂದೆ ಸ್ವಲ್ಪ ದೀಪ ಹಚ್ಚಿಬಿಟ್ಟಿಟ್ಬಿಟ್ರೆ ಸ್ವಲ್ಪ ಮನಸ್ಸು ನೆಮ್ಮದಿಯಾಗಿರುತ್ತೆ. ಅದು ಮನೆಗೂ ಒಂದು ಕಳೆ ಅನಿಸುತ್ತೆ. ಇನ್ನು ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿಂದು ಅಡುಗೆ ಶುರು ಮಾಡೋಣ ಅಂತ ನಾನು ನನ್ನ ಮಗಳು ಮ್ಯಾಂಗೋ ಕಟ್ ಮಾಡ್ತಾಯಿದ್ದೀವಿ. ಈ ಮ್ಯಾಂಗೋ ಸೀಸನ್ ಬಂದಾಗಲಿಂದ ನಾವು ಎಷ್ಟು ಮ್ಯಾಂಗೋ ತಿಂತೀವೋ ಲೆಕ್ಕಕ್ಕೆ ಇಲ್ಲ. ನನ್ನ ಮಗಳಿಗಂತೂ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ರಾತ್ರಿ 12 ಗಂಟೆ 1 ಗಂಟೆ ಕೊಟ್ಟರು ಎದ್ದು ತಿಂತಾಳೆ, ಅಷ್ಟು ಇಷ್ಟಪಡ್ತಾಳೆ. ಮ್ಯಾಂಗೋ ಸೈಡ್ಸ್ ಮಾತ್ರ ನಮಗೆ, ಬಟ್ ಐಶುಗೆ ವಾಟೆ ಕೊಡಲೇಬೇಕು. ಅದು ವಾಟೆ ತಿಂದಮೇಲೆ ಅವಳಿಗೊಂಥರ ಸಮಾಧಾನ ಮ್ಯಾಂಗೋ ತಿಂದಿದ್ದು. ಸೊ ಇವತ್ತು ನಾನು ಇಡ್ಲಿ ಮತ್ತು ದಾಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಡಿನ್ನರ್ಗೆ ಯಾಕೆ ಇಡ್ಲಿ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ನಾನು ಬೆಳಗ್ಗೆನೇ ಇಡ್ಲಿ ಮಾಡಿಟ್ಬಿಟ್ರೆ ಅದನ್ನು ಲಂಚ್ ಬಾಕ್ಸಿಗೆ ತೊಗೊಂಡೋಗೋದಕ್ಕಾಗಲ್ಲ. ಸೊ ನಾನು ಟಿಫನ್ಸ್ನೇನು ಮಾಡ್ತೀನಿ, ನೈಟ್ ಟೈಮ್ ಇಟ್ಕೋತೀನಿ. ಲೈಕ್ ಇಡ್ಲಿ, ದೋಸೆ, ಚಪಾತಿ, ಪೂರಿ ಇದೆಲ್ಲ ರಾತ್ರಿ ಟೈಮ್ ಮಾಡ್ತೀನಿ. ಸೊ ಬೆಳಗ್ಗೆ ಟೈಮು ಏನಾದರೂ ರೈಸ್ ಐಟಮು, ಅನ್ನ ಸಾಂಬಾರು, ಪಲಾವು ಈ ಥರ ಏನಾದರೂ ರೈಸ್ ಐಟಮ್ ಇದ್ದರೆ ಮಾತ್ರ ಬೆಳಗ್ಗೆ ಮಾಡ್ತೀನಿ. ಸೊ ಅದನ್ನೇ ತಿಂದ್ಕೊಂಡು ನಾವು ಲಂಚ್ ಬಾಕ್ಸ್ಗೂ ಎತ್ಕೊಂಡು ಹೋಗ್ಬೋದು ಅಂತ. ಸೊ ಎಲ್ಲ ಟಿಫನ್ಸ್ಗಿಂತ ಇಡ್ಲಿ ತುಂಬಾ ಈಸಿಯಾಗಿ ಹೋಗುತ್ತೆ. ಸ್ಟೀಮ್ ಆಗೋಕ್ಕೆ ಒಂದು 15 ಮಿನಿಟ್ಸ್ ಬಿಟ್ಬಿಟ್ರೆ ಇನ್ಯಾವ ಕೆಲಸನೂ ಮಾಡೋಂಗಿರಲ್ಲ. ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋದಷ್ಟೇ. ದೋಸೆ, ಚಪಾತಿ, ರೊಟ್ಟಿ ಸ್ವಲ್ಪ ಕೆಲಸ ಜಾಸ್ತಿ, ಬಟ್ ಹಾಗೆ ಟೇಸ್ಟು ಕೂಡ ಜಾಸ್ತಿ. ನಾನು ಮೊದಲೇ ಹೆಸರುಬೇಳೆ ಸೋರೆಕಾಯಿನ ಬೇಯಿಸಿಟ್ಕೊಂಡಿದ್ದೆ. ಬಟ್ ದಾರಿಯಲ್ಲಿ ಬರಬೇಕಾದ್ರೆ ಸೊಪ್ಪು ಕಾಣಿಸ್ತು. ಸೊ ಚಿಲ್ಕರ್ವೇನೋ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಚಿಲ್ಕರ್ವೇನೋ ತೊಗೊಂಡು ಬಂದೆ. ಇದರಲ್ಲೂ ಸ್ವಲ್ಪ ಬಿಡಿಸ್ಬಿಟ್ಟು ಹಾಕ್ತೀನಿ. ನಾನು ಯಾವುದೇ ಸೊಪ್ಪು ತಂದರೂ ಆ್ಯಕ್ಚುಲಿ ಜಾಸ್ತಿ ಆಗಿಬಿಡುತ್ತೆ ಒಂದೇ ಟೈಮ್ಗೆ. ಸೊ ಅದನ್ನೇ 2 ಟೈಮ್ ಮಾಡ್ತೀನಿ. ಈ ಬಿಡಿಸಿ ಎತ್ತಿಟ್ಕೊಂಡಿರೋದನ್ನು ದಾಲ್ ಮಾಡೋಣ, ಇನ್ನು ಮಿಕ್ಕಿದ್ದನ್ನು ಉಪ್ಸಾರಿಗೆ ಎತ್ತಿಟ್ಕೊಳ್ಳೋಣ. ನಾನು ಮುಂಚೆನೇ ಹೇಳಿದ್ನಲ್ಲ, ಹೆಸರುಬೇಳೆ, ಸೋರೆಕಾಯಿ, 2 ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಈಗ ಒಗ್ಗರಣೆ ಮಾಡಿಕೊಡೋಣ. ಸಾಸಿವೆ, ಜೀರಿಗೆ, ಹಿಂಗು ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕಿ ಇನ್ನು ಸೊಪ್ಪನ್ನ ಸ್ವಲ್ಪ ಹಾಗೆ ಬಾಡಿಸ್ಕೋಬೋದು. ಸೊಪ್ಪು ಇವಾಗ ಲೈಟಾಗಿ ಬಾಡಿಸ್ಕೊಂಡ್ಮೇಲೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಸ್ಮ್ಯಾಶ್ ಮಾಡ್ಕೊಂಡಿರೋವಂಥ ದಾಲ್ನ ಇದಕ್ಕೆ ಹಾಕ್ಕೊಂಡ್ರೆ ಮುಕ್ಕಾಲು ಭಾಗ ಕೆಲಸ ಮುಗೀತು. ಇನ್ನು ಇದಕ್ಕೆ ಉಪ್ಪು, ಅರಿಶಿನ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರ ಸಾಕಾಗಲಿಲ್ಲ ಅನ್ನಿಸ್ತು, ಸೊ ನಾನು ಮೇಲೆ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿ ಖಾರನೇ ಸರಿ ಹೋಗುತ್ತೆ. ಇಡ್ಲಿ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್. ಬಟ್ ದಾಲ್ ಜೊತೆ ಅಂತ ಹೇಳಿದ್ರೆ ನಮಗೆ ದಾಲ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನ್ಯೂಟ್ರಿಷಿಯಸ್ ಅನ್ನಿಸ್ತು. ಅದಕ್ಕೆ ಸೋರೆಕಾಯಿ, ಸೊಪ್ಪು ಎಲ್ಲ ಆ್ಯಡ್ ಮಾಡಿರೋದ್ರಿಂದ ನನಗೆ ಇಡ್ಲಿ ಸಾಂಬಾರು ಕಾಂಬಿನೇಷನ್ಗಿಂತ ಇಡ್ಲಿ ದಾಲ್ ಕಾಂಬಿನೇಷನ್ಸ್ ತುಂಬ ಇಷ್ಟ ಆಗುತ್ತೆ. ಈ ಇಡ್ಲಿ ಕಮ್ಮಿ ಇಟ್ಕೊಂಡು ದಾಲ್ ಜಾಸ್ತಿ ಹಾಕ್ಕೊಂಡು ತಿನ್ಬೋದು ಅಂತ. ನನ್ನ ಮಗಳಿಗೆ ಹಿಂಗೆ ಇಡ್ಲಿ ಎಲ್ಲ ಸಣ್ಣ ಸಣ್ಣದಾಗಿ ಮುರಿದುಕೊಟ್ರೆ ಚೆನ್ನಾಗಿ ತಿನ್ಕೊಂಬಿಡ್ತಾಳೆ. ಹೇಳ್ತಿದ್ದಾಳೆ, ಯಾಕಮ್ಮ ನನಗೆ ಇಷ್ಟೊಂದು ಜಾಸ್ತಿ ಆಯಿತು, ನಂಗೆ ತಿನ್ನೋಕ್ಕಾಗಲ್ಲ ಅಂತ. ಬಟ್ ತಿನ್ಬೋದು, ತಿನ್ನಮ್ಮ ಅಂತ ಹೇಳಿ ತಂದು ಕೊಟ್ಟಿದ್ದೀನಿ ನಾನು. ಹಾಗಿದ್ರೆ ಇವತ್ತಿನ ಸಮಾಚಾರ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.